ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಭೀಕರ ಹಾಹಾಕಾರ ಸೃಷ್ಟಿಯಾಗಿದೆ. ಇನ್ನು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿದ್ರೆ ವಿಶೇಷವಾಗಿ ಪಟ್ಟಣದ ವಾರ್ಡ್ ನಂಬರ್ 19 ಮತ್ತು 20ರಲ್ಲಿ ಕಳೆದ ಹಲವು ದಿನಗಳಿಂದ ಹನಿ ನೀರಿಗೂ ಕೂಡ ಜನ ಪರದಾಡುವಂತಾಗಿದೆ. ಇದರಿಂದ ತೀವ್ರ ಕಂಗಾಲಾದ ನಿವಾಸಿಗಳು ಖಾಲಿ ಕೊಡಗಳೊಂದಿಗೆ ಮಾನ್ವಿ ಪುರಸಭೆ ಕಚೇರಿಗೆ ದಿಢೀರಾಗಿ ಮುತ್ತಿಗೆಯನ್ನ ಹಾಕಿದ್ದಾರೆ. ಇನ್ನು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರೆ ಚುನಾವಣೆಯಲ್ಲಿ ನಂಬಿ ಮತ ಹಾಕಿದ ಜನರಿಗೆ ಕುಡಿಯಲು ನೀರು ಕೊಡಲಾಗದೆ ತಾವು ದೇಶ ಬಿಟ್ಟು ಹೋಗ್ಬೇಕಾ ಎಂದು ಮಹಿಳೆಯರು ಕಣ್ಣೀರು ಹಾಕ್ತಾ ಕಿಡಿಕಾರಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕರಾದ ಹಂಪಯ್ಯ ನಾಯ್ಕ ಹಾಗೂ ಸಚಿವ ಎನ್ಎಸ್ ಬೋಸರಾಜು ಅವರು ಕೇವಲ ಬೆಂಗಳೂರು ರಾಯಚೂರಿನಲ್ಲಿ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಸಭೆಯನ್ನ ನಡೆಸ್ತಾರೆ ಹೊರತಾಗಿ ವಾರ್ಡ್ಗಳಿಗೆ ಬಂದು ಜನರ ಕಷ್ಟ ಕೇಳ್ತಾ ಇಲ್ಲ ಎಂದು ಸಾರ್ವಜನಿಕರು ನೇರವಾಗಿ ಪ್ರಶ್ನಿಸ್ತಾ ಇದ್ದಾರೆ. ತಕ್ಷಣವೇ ನೀರು ಪೂರೈಸದಿದ್ರೆ ಪುರಸಭೆ ಕಚೇರಿಯ ಎದುರು ಅಹೋರಾತ್ರಿ ಧರಣಿಯನ್ನ ನಡೆಸುವುದಾಗಿ ನಿವಾಸಿಗಳು ಖಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀರಿಂದ ಏನ್ ಸಮಸ್ಯೆ ಆಗಿದೆ? ಮೊದಲೆಲ್ಲ ಕರೆಕ್ಟ್ ಬರ್ತದ ಸರ್, ಪೈಪ್ ಲೈನ್ ತೋಡಿ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಾರ ಸರ್. ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಮಾಡವಲ್ರಿ. ಒಂದ್ ತಿಂಗಳಾಯ್ತು ಸರ್. ಅವಾಗ ವಾರಕ್ಕೊಮ್ಮೆ ಬರ್ತದ್ರಿ 4 ಕೊಡ 5 ಕೊಡ. ಆಮೇಲೆ ನೀರೇ ಇಲ್ಲ ಸರ್. ಹೇಳಿದ್ರೆ 4 ದಿನ 5 ದಿನ 2 ದಿನ ಡೈಲಿ ಹಿಂಗೆ ಹೇಳ್ತಾರ ಸರ್. ಚೀಫ್ ಆಫೀಸರ್ಗೂ ಲೆಟರ್ ಕೊಟ್ಟಿವಿ ಸರ್. ಅಲ್ಲ ಸರ್, ಈಗ ನೀರಂತ ಅಲಿದಾಡ್ತಾ ಇದ್ರಿ ಮಾನ್ವಿ ಪಟ್ಟಣದಲ್ಲಿ. ಇಷ್ಟೊಂದು ಸಮಸ್ಯೆ ಇದೆ, ಏನ್ರಿ ನಿಮ್ಮದು ಏರಿಯಾದು ಸಮಸ್ಯೆ? ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹಿಂಗೆ ಸಮಾಧಾನ ಮಾಡ್ತಾರ ಸರ್. ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಪುರಸಭೆಯವರು ಕಾರಣ. ಮತ್ತೆ ನೀವು ಓಟ್ ಹಾಕ್ತೀರಿ ಕಾರಣ ಸರ್. ಅವ್ರು ಏನ್ ಮಾಡ್ತಾರ ಸರ್, ನಾಳೆ ಮಾಡ್ತೀವಪ್ಪ ಸಮಾಧಾನ ಮಾಡ್ಕೋ, ನಿನ್ಗೆ ಯಾಕ ನಾಳೆ ಕಳಿಸ್ತೀವಿ. ಓಟ್ ಯಾರಿಗೆ ಹಾಕ್ತಾ ಇದ್ರಿ ನೀವು? ನೀವು ಒಬ್ಬರೇ ಬರ್ತೀರಿ, ವಾರ್ಡ್ನಾಗ ಒಬ್ರು ಕೇಳಲ್ಲ ಅಂತ ಅದೊಂದು ವಿಚಾರ ಮಾಡ್ತಾರ. ಅಲ್ಲ, ಓಟ್ ಯಾರಿಗೆ ಹಾಕಿದ್ರಿ? ಯಾರಿಗೆ ಕೇಳ್ಬೇಕು? ನಿಮ್ಮ ಸಾವುಕಾರ ಮತ್ತೆ ಬೋಸರಾಜ್ ಸಾಬ್ರು ಇವ್ರು ಯಾರು ಅವ್ರ ಮುಖನೇ ನೋಡಿಲ್ಲ. ಅವು ಯಾಕ ಬಂದ್ರಿ ಅಲ್ಲ, ಅವ್ರು ಬಂದೇ ಇಲ್ಲ ಸರ್. ಅಲ್ಲಿ ನಿಮ್ ಏರಿಯಾದಾಗ ಬಂದಿಲ್ಲ? ಎಲ್ಲಿ ಬಂದೇ ಇಲ್ಲ ಸರ್. ಯಾಕೆ ನಿಮ್ ಸಮಸ್ಯೆ ಬಂದ್ರೇನೋ ಆಫೀಸ್ಗಳ ಬಂದ್ರೇನೋ ಹೋಗ್ಬಿಟ್ರೇನು ಅಲ್ರಿ? ಮತ್ತೆ ಸರ್ ಈಗ ನಿಮಗೆ ಒಂದಲ್ಲ ಸರ್, ಯಾವ ದಾರಿ ಇಲ್ಲ, ನೀರಿಲ್ಲ, ಯಾವ್ದು ಇಲ್ಲ ರೀ. ಅಲ್ಲರಿ, ಈಗ ನೀವು ಓಟ್ ಹಾಕ್ತಾ ಇದ್ರಿ, ನಿಮ್ಮ ನಾಯಕರಂತೇಳಿ ಹಾಕ್ತಾ ಇದ್ರಿ. ಆಗ್ತೀವಿ ಸರ್, ಏನ್ ಮಾಡೋದು? ಅವ್ರು ಗೆಜದು ಆ ಕಡೆ ಬೆಂಗಳೂರೇ ಶಿಫ್ಟ್. ಅವರು ಯಾರು ಕೇಳೋರಿಲ್ಲ. ನಿಮ್ ಸಮಸ್ಯೆ ಕೇಳೋರು ಯಾರು ಕೇಳೋರಿಲ್ಲ ಸರ್. ಅದನ್ನೇ ನಿಮ್ಗೆ ಕರೆಸಿ ನಿಮ್ಗೆ ಹೇಳಕತ್ತೀವಿ ಸರ್. ನೀವು ಯಾವ ದೇಶದಲ್ಲಿ ಇದ್ರಿ ಇಷ್ಟೊಂದು ಸಮಸ್ಯೆ ಕೇಳ್ತಾ ಇದ್ರಿ? ಇಲ್ಲೇ ಕರ್ನಾಟಕದಾಗ ಇದೀವ್ರಿ ಸರ್. ಮತ್ತೆ ಹೆಂಗೆ ಮತ್ತೆ ಇಷ್ಟೊಂದು ಸಮಸ್ಯೆ ಇತ್ತು? ಯಾರು ಕೇರ್ ಮಾಡವಲ್ರಿ ಸರ್, ಯಾರು ಕೇರ್ ಮಾಡವಲ್ರಿ. ವಾರ್ಡ್ ನಂಬರ್ 20 ಮತ್ತು 19 ಜನ ಬಂದಿದ್ದು ನಾವು ನೀರಿನ ಸಮಸ್ಯೆ ಸಲಾಗಿ ಪ್ರತಿ ಸಲ ಹೇಳಿ ಶಾಸಕರಿಗಾಗಿ ಮತ್ತು ಸಚಿವರಿಗಾಗಿ ಇಬ್ಬರಿಗೆ ಹೇಳಿ ಸಾಕಾಗ್ಬಿಟ್ಟದ ನಮ್ಗೆ. ಯಾರಿಗೆ? ಎನ್ಎಸ್ ಬೋಸರಾಜ್ ಮತ್ತು ಹಂಪಯ್ಯ ಸೌಕಾರ್ಗೆ ಏನ್ ಕೇಳಕ್ ಹಾಕೋವಲ್ರು. ಅವರು ನೀರಿನ ಸಲಾಗಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು 5-6 ತಿಂಗಳ ಮೇಲೆನೆ ಆಯ್ತು. ಯಾರು? ಹಂಪಯ್ಯ ಸೌಕಾರ್ ಮತ್ತು ಬೋಸರಾಜ್ ಸಾವು ಏನ್ ಹೇಳಿದ್ರೆ ಅಷ್ಟೇ ಹೇಳಕ್ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟದ. ಅದು ಯಾರು? ಸಚಿವರು ಮತ್ತು ಹಂಪಯ್ಯ ಸೌಕಾರ್ ಇವರು ಹೇಳಿ ಸಾಕಾಗ್ಬಿಟ್ಟದ. ಲಾಸ್ಟಿಗೆ ಪುರಸಭೆಗೆ ಬಂದಿವಿ. ಇವಾಗ ನಿಮ್ ಮುಖಾಂತರ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕ ಸಿಂಪಲ್ ಆಗಿ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳ ನೋವು ಅನಿಸ್ಬೇಕಾಗ್ತದವ್ರು. ಮಾನ್ವಿ ಪಟ್ಟಣದಲ್ಲಿ ಏನ್ 3-4 ಸಲ ಶಾಸಕರ ಆಗಿದ್ಮೇಲೆನ ಇದೇ ಸಮಸ್ಯೆ ಆಗಕತ್ತಂದ್ಮೇಲೆ ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಬರ್ಬೇಕು. ಯಾರಿಗೆ? ಹಂಪಯ್ಯ ಸೌಕಾರ್ಗೆ ಬೋಸರಾಜ್ ಸಾಬಿಗೆ. ಏನ್ರಿ ಪ್ರತಿ ಸಲ ಹೇಳಿ ಗಟರ್ ನೀರ್ ಕುಡ್ಸಾಕತ್ತಾರ. ಗಟರ್ ನೀರ್ ಸಲ ತಿಪ್ಲ ಬೀಳಕತ್ತೀವಿ ಅಂದ್ಮೇಲೆ ನಮ್ ಜೀವನ ಏನಾಗ್ಬೇಕು ಹೇಳಿ? ಸಣ್ಣ ನಾವು ಹುಡುಗರನ್ನ ಕರ್ಕೊಂಡ್ ಬಂದು ನಾವು ಇಲ್ಲಿ ತಿಪ್ಲ ಬೀಳೋದ್ ಏನ್ ಎಷ್ಟು ಸಲ ಪರ್ಸನಲ್ ಆಗಿ ಹೇಳ್ಬೇಕು, ಸಪರೇಟ್ ಆಗಿ ಹೇಳ್ಬೇಕು ಇವರಿಗೆ? ಏನ್ ನಿಮ್ ಮುಖಾಂತರ ಲಾಸ್ಟಿಗೆ ಇವಾಗ ಲಾಸ್ಟ್ ಆಗ್ಬಿಟ್ಟದ. ಇದು ಕೊನೆ ವಾರ್ನಿಂಗ್. ಇದು ಲಾಸ್ಟಿಗೆ ಇಲ್ಲ ಅಂದ್ರೆ ನಮ್ 20ನೇ ವಾರ್ಡಿನ ಜನನ ತಗೊಂಡ್ಬಂದು ಮುನ್ಸಿಪಾಲಿಟಿಗೆ ಬೆಂಕಿ ಹಚ್ಚಿ, ಪುರಸಭೆಗೆ ಬೆಂಕಿ ಎಲ್ಲ ಪೂರ ಬೇಲಿ ಹಚ್ಚಿ ಬಂದ್ ಮಾಡ್ಬಿಡ್ತೀನಿ ನಾ. ಇಲ್ಲೇ ಬಗಲಾಗೆ ಐತೆ, ನಮ್ದೇನ್ ದೂರದಿಲ್ಲ. ಪ್ರತಿ ಸಲ ಸಾಕಾಗ್ಬಿಟ್ಟದ. ಇದು ಲಾಸ್ಟ್ ಕೊನೆದಿದು. ಇದು ಮುಖಾಂತರ ನಿಮ್ ಮುಖಾಂತರ ನೋಡಿದ್ಮೇಲೆ ಅವ್ರಿಗೆ ಎಚ್ಚರಿಕೆ ಆಗಿ ಕೆಲಸ ಮಾಡಲೇಬೇಕು. ಅವ್ರು ಎಷ್ಟನೇ ಸಲ? 1 ಸಲ 2 ಸಲ ಹೇಳ್ತಾರ್ರಿ. ಇದೇ ಜೀವನ ಅದು ಗಟರ್ ನೀರ್ ಸಲಾಗಿ ಎಷ್ಟು ಸಲ ಅಂತ ಹೇಳಿ ಇದು ಮಾಡ್ಬೇಕು ನಾವು ಇವಾಗ? ಇವ್ರು ನೋಡಿದ್ರೆ ಚೀಫ್ ಆಫೀಸರ್ ಕಿವಾಗ ಹಾಕಕ್ ತಯಾರಿಲ್ಲ, ಮಾತಾಡಕ್ ತಯಾರಿಲ್ಲ. ಮೊನ್ನೆ ಬಂದಿವಿ, ಮಾತಾಡಕ್ ತಯಾರಿಲ್ಲ. ಗೌರ್ಮೆಂಟ್ ಅಪ್ಲೈ ಇದಾನ, ಏನು ಪಬ್ಲಿಕ್ ಸರ್ವೆಂಟ್ ಇದಾನ, ಏನಿದಾನ? ನಾನು ನಮ್ಮ ಇನ್ನೊಬ್ಬ ಬಂದ. ಅಲ್ಲ ಸರ್, ನೀವು ನೀರಂತ ಬರ್ತಾ ಇದೀರಿ, ನೀವು ಯಾವ ದೇಶದಲ್ಲಿ ಇದ್ರಿ? ಏನು ಬೇರೆ ದೇಶದಲ್ಲಿ ಇದ್ರು? ನಮ್ಮ ಪರಿಸ್ಥಿತಿ, ನಾವು ಇಂಡಿಯಾದಾಗ ಇದೀವಿ, ಕರ್ನಾಟಕದಾಗ ಇದೀವಿ, ಏನ್ ಬೇರೆ ಕಂಟ್ರಿನಾಗ ಇದೀವಿ. ನಮ್ ಮಾತು ಕೇಳಕ್ ತಯಾರಿಲ್ಲ ಅಂತ ಹೇಳಿ ನಾವು ಕಂಟ್ರಿಯಾಗ ಇದೀವಿ, ಏನ್ ಬೇರೆ ಕಂಟ್ರಿಯಾಗ ಇದೀವಿ ಅಂತ ನಮ್ಗೆ ಅರ್ಥ ಆಗೋಲ್ತಿದ್ವು. ವ್ಯಾಲ್ಯೂಷನ್ ಇಲ್ಲ, ಅಟ್ಲೀಸ್ಟ್ ಮಾತಾಡಕನ ತಯಾರಿಲ್ಲ ಇವ್ರು. ಏನೈತಪ್ಪ ನಿಮ್ ಸಮಸ್ಯೆ ಏನೈತಿ, ನಿಮ್ದು ಪ್ರಾಬ್ಲಮ್ ಏನೈತಿ ಅಂತ. ರಂಜಾನ್ ಹಬ್ಬದಲ್ಲಿ ತಿಪ್ಲ ಬಿದ್ದು ರೋಜಾ ಇದ್ದು ಬಂದು ಕೇಳಿದ್ರೆ ನೀರು ಕೊಡ್ಸಕ್ ಆಗಿಲ್ಲ ಇವ್ರ ಕೈಲಿದ್ದ. ಏನನ್ನ ಮಾತಾಡಿದ್ರೆ
ಕೊಡ್ತೀವ್ರಿ, ಕಳಿಸ್ತೀವಿ, ಒಂದ್ ಟ್ಯಾಕಿ ಕಳಿಸ್ತಿದ್ವಿ, ಗುದ್ದಾಡಿ ಸಮಸ್ಯೆ ಮಾಡ್ಕೋಬೇಕಾದ್ರು ಯಾರು ಕೆಲಸ ಅದು? ನಿಮಗೆ ದಿಕ್ಕ ಯಾರು ಸರ್ ಈಗ? ಏನಿಲ್ಲ, ದಿಕ್ಕೇನಿಲ್ಲ. ನಾವು ಓಟ್ ಹಾಕಿವಿ, ನಾವು ಗೆಲ್ಸಿವಿ, ನಾವು ಮಾಡಿದ್ರೆ ನಾವೇ ಅಧಿಕಾರ ಕೊಡೋರು, ನಾವೇ ಕಿತ್ಕೋಬಹುದು. ಯಾರು ಇದು ನಾವು ಇದನ್ನ ಅವ್ರು ಹೆಚ್ಚಿಗೆ ಮಾಡ್ಕೊಂಡು ಈ ಕೆಲಸ ಮುಂದಿನ ದಿನದಲ್ಲಿ 8 ದಿವಸ 15 ದಿವಸದಲ್ಲಿ ಕೆಲಸ ಮಾಡಿ ಕೊಟ್ರೆ ಎಲ್ಲ ಸರಿ. ಇಲ್ಲ ಅಂತ ಹೇಳಿದ್ರೆ ಒಂದ್ ದೊಡ್ಡ ಹೋರಾಟ ಆಗ್ತದ ಮಾನವಿನಲ್ಲಿ, ಅದು ಒಂದು ಇನ್ಕಲಾಬೇ ಆಗ್ತದ. ಮತ್ತೆ ಯಾವ ಊರು ನಿಮ್ದು? ಇದು ಮಾನ್ವಿ. ಎಷ್ಟನೇ ವಾರ್ಡ್ ನೀವು ನಿವಾಸಿ? 20ನೇ ವಾರ್ಡ್. ಏನ್ ಸಮಸ್ಯೆ ಏನಾಗಿದೆ? ನೀರಿಂದು ಸಮಸ್ಯೆ. 3 ತಿಂಗಳಿಂದ ನೀರಿಲ್ಲ ನಮ್ಗೆ. ಡಕ್ ತೊಡ್ಯಾರ, ಪೈಪ್ ಹೊಡೆದೈತ, ಅವರೇ ಹೊಡೆದಾರ ಪೈಪ್. ಅದು ಮುಗ್ಯಾಕ್ ಬರುವಲ್ದು ಕೆಲಸ 3 ತಿಂಗಳಿಂದ ನಡಕತ್ತೈತಿ. ಇವತ್ತು ನಾಳೆ ಬರಂಗಿಲ್ಲ, ಕೆಲಸದವ್ರು ಬರಂಗಿಲ್ಲ. ಅಲ್ಲಿ ಏನ್ ನೋಡೋದೇ ಇಲ್ಲ. ಅಲ್ಲಿ ಬಂದು ಯಾರು ಮುನ್ಸಿಪಾಲಿಟಿ ಅವರು ಅದು ಕೆಲಸ ಮಾಡಿದ್ದವ್ರು ಹೊಡೆಸಿದ್ದು ಅವ್ರೇನಲ್ಲ, ಮುನ್ಸಿಪಾಲಿಟಿ ಲೇಬರ್ ಬಂದು ಹೊಡೆದಾರ ಅಲ್ಲಿ ಬಂದು. ಮತ್ತೆ ಈಗ ನೀರಿಗೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಎಲ್ಲಿ ಎಲ್ಲೆಲ್ಲ ತಗೊಂಡ್ ಬರ್ತೀವಿ ಹೋಗಿ. ಅಲ್ಲಿ ನಮ್ದು ತಿಪ್ಪಲ್ ನಮ್ಗೆ ಅದು ಎಲ್ಲಿ ನೀರೈತಿ ಅಲ್ಲಿಗೆ ಹೋಗ್ತೀವಿ ನಾವು ತಗೊಂಬರಾಗ. ಅಲ್ಲ ರೀ, ಈಗ ನೀವು ಇಷ್ಟೊಂದು ನೀರು ಸಮಸ್ಯೆ ಇದೆ ಅಂತ ಹೇಳ್ತಿದ್ರಿ. ದುಡ್ಡು ಬೇಸಿಗೆ ಟ್ಯಾಂಕಿ ತರಿಸ್ತೀವಿ, ತುಂಬ್ಕೊಂತೀವಿ ಮನೆಗಳಿಗೆ. ಅಲ್ಲ ರೀ, ಬೇಸಿಗೆ ಇದೆ. ಮತ್ತೆ ಈಗ ನೀವು ಕುಡಿಯಕ್ ನೀರು ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡ್ರಿ? ಬಳಸೊಳಕ್ ನೀರು ಹೆಂಗ ವ್ಯವಸ್ಥೆ ಮಾಡಿಕೊಂಡಿದ್ರಿ? ಟ್ಯಾಂಕಿ ತರಿಸ್ತೀವಿ, ರೊಕ್ಕ ಕೊಟ್ಟು ದುಡ್ಡು ಕೊಟ್ಟು ಟ್ಯಾಂಕಿ ತರಿಸ್ಕೊಂಬರ್ತೀವಿ ನಾವು. ಈಗ ನೀವು ಭಾರತ ದೇಶದಲ್ಲಿ ಇದ್ರು ಅಥವಾ ಬೇರೆ ದೇಶದಲ್ಲಿ ಇದ್ರು, ನೀರು ಅಂತ ನೀವು ಇಲ್ಲಿ ಬರ್ತಾ ಇದ್ರಿ, ಕೇಳ್ತಾ ಇದ್ರಿ. ನೀವು ಓಟ್ ಹಾಕಿದ್ರಿ ಯಾವ ದೇಶದಲ್ಲಿ ಇದ್ರಿ ನೀವು? ಇದೇ ದೇಶದಾಗ ಇದೀವಿ ನಾವು, ಭಾರತ ದೇಶದಾಗೆ ಇದೀವಿ. ಮತ್ತೆ ಯಾಕೆ ನೀರಿಲ್ಲ ನಿಮ್ಗೆ? ನಮ್ಗೆ ಸಮಸ್ಯೆ ನೀರಿಂದ ಅವ್ರಿಗೆ ಕೇಳ್ಬೇಕು, ಚೀಫ್ ಆಫೀಸರ್ಗೆ ಕೇಳ್ಬೇಕು ನಾವು. ಅದಕ್ಕೆ ಕೇಳಾಕ ಬಂದಿವಿ. ಅದು ಟಾರ್ಚರ್ ಕೊಡಕತ್ತಾರ ನಮ್ಗೆ ನೀರಿಂದು. ಯಾರು ಕೊಡಕತ್ತಾರ? ಇಲ್ಲಿ ಯಾರು ನೀರ್ ಬಿಡೋರು ಆಫೀಸರ್ ಯಾರು ನಮ್ಗೆ ಕೇಳೋರಿಲ್ಲ. ಯಾರು ಬರಂಗಿಲ್ಲ. ಓಟಿಗೆ ಬಂದ್ ಬರ್ತಾರ. ಯಾರು ಓಟ್ ಯಾರು ನಿಂದಿರ್ತಾರ ನಮ್ಮ ವಾರ್ಡಿಗೆ, ಓಟಿಗೆ ನೀರ್ ಬರ್ತಾರ. ಅದೇ ಯಾರಮ್ಮ? ಕೌನ್ಸಿಲರ್ ಬರ್ತಾರ, ಓಟಿಗೆ ಬಂದ್ ಬರ್ತಾರ. ಆಮೇಲೆ ಓಡಿಗೆ ಬರಂಗಿಲ್ಲ. ನಮ್ಮ ಓಡಿಗೆ ನಾವು ನೋಡೇ ಇಲ್ಲ, ಯಾರಂತ ಗೊತ್ತಿಲ್ಲ ನಮ್ಗೆ. ಯಾರು ನಿಮ್ ಕೌನ್ಸಿಲರ್ ಗೊತ್ತಿಲ್ಲ? ಗೊತ್ತೇ ಇಲ್ಲ. ನಾವು ಯಾರಿಗೆ ಹಾಕಿವಂತ ಗೊತ್ತಿಲ್ಲ. ಅವ್ರು ಯಾರು ಕೌನ್ಸಿಲರ್ ಇದ್ದೀವಿ ಇವತ್ತಿವರೆಗೆ ಯಾರಂತ ನಾವು ಅವ್ರ ಮಕ್ಕಳನ್ನ ನೋಡಿಲ್ಲ. ಅಲ್ಲಮ್ಮ, ನೀವು ಇಷ್ಟೊಂದು ಇದು ಕೇಳ್ತಾ ಇದ್ರಿ ಅಂದ್ರೆ, ಈಗ ನೀವು ಓಟ್ ಹಾಕ್ತಾ ಇದ್ರಿ, ಈ ದೇಶದಲ್ಲೇ ಇದ್ರಿ, ಈ ರೀತಿ ಮಾಡ್ತೀರಿ, ಮತ್ತೆ ಹೆಂಗ ನಿಮ್ಮದು ಪರಿಸ್ಥಿತಿ ಹಿಂಗೆ ಐತೆ. ನಾವು ರೊಕ್ಕ ಕೊಟ್ಟು ನೀರ್ ತರ್ಸ್ಕೊಂತೀವಿ, ರೊಕ್ಕ ಕೊಟ್ಟು ಬಳಸ್ಕೊಂಡ್ಬೇಕು. ನೀರು ಇದ್ದವ್ರು ಇರ್ತಾರ, ಇಲ್ದವ್ರು ಇರ್ತಾರ, ಹಾಕೆಂಬವ್ರು ಇರ್ತಾರ, ಇಲ್ಲ ಇರ್ತಾರ. ಎಲ್ಲಿಂದ ಮಾಡ್ಬೇಕು? ಇದ್ದವ್ರು ಟಾಕಿ ತಗೊಂಡ್ ಬಂದು ಮನೆಗೆ ಬಳಸ್ತಾರ ನೀರು. ಇಲ್ದವ್ರು ಏನ್ ಮಾಡ್ಬೇಕು ನೀರ್? ನಾವು ಎಲ್ಲರಿಗೆ ಬೇಕು ನೀರು, ಒಬ್ಬರಿಗೆ ಇಲ್ಲ. ಸಾಹುಕಾರ ಇದ್ದವ್ರಿಗೆ ಒಂದೇ ಇಲ್ಲ ನೀರು, ಬಡವ್ರಿಗೆಲ್ಲ ಬೇಕು ನೀರು ನಮ್ಗೆ. ಅವ್ರ ತಲ್ಲಿ ಅವಶ್ಯಕತೆ ಜಗ್ಗಿ ಇರ್ತೈತಿ ಅವ್ರಿಗೆ. ಅವ್ರ ತಲ್ಲಿ ದುಡ್ಡು ಇರಂಗಿಲ್ಲ. ಅವ್ರ ಏನ್ ಮಾಡ್ತಾರೆ? ಅಂದ್ರೆ ಈಗ ನೀವು ಮಾನಿ ಬಿಟ್ಟು ಹೋಗ್ತಾ ಇದ್ರ ನೀರಿಲ್ಲ ಅಂತ ಹೇಳಿ? ಹೆಂಗ್ ಬಿಟ್ಟು ಹೋಗಾಕ್ ಬರ್ತೈತ್ರಿ? ಮಾನಿ ಬಿಟ್ಟು ಎಲ್ಲ ನಾವು ಹೋಗ್ತೀವಿ. ಮತ್ತೆ ಮುಖ್ಯಾಧಿಕಾರಿಗಳಿಗೆ ಬೇಕೇ ಬೇಕು. ನೀರು ಕೊಡೋದು ಬೋಸರಾಜ್ ಅವರಿಗೆ, ಹಂಪೆ ಶಾಸಕರಿಗೆ, ನೀರು ಕೊಡೋದು ಹಂಪೆ ಶಾಸಕರಿಗೆ, ನೀರು ಕೊಡೋದು NS ಬೋಸರಾಜ್ಗೆ, ವಾರ್ಡ್ ನಂಬರ್ 19 ನೀರು ಕೊಡೋದು NS ಬೋಸರಾಜ್ ಅವರಿಗೆ.